ಹೇ ಹಲೋ ಹಾಯ್ ವೆಲ್ಕಮ್ ಟು ಅವರ್ ಚಾನಲ್. ಚಿನ್ನು ವೆಲ್ಕಮ್ ಮಾಡಿ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಸ್ವಲ್ಪ ಬೆಂಗಳೂರು ಭಾಷೆ ಕಡೆ ಹೊಂಟೀನಿ. ನನ್ನ ಕೈಲಿ ಆಗಂಗಿಲ್ಲ ದೋಸ್ತ್ ಬೆಂಗಳೂರು ಭಾಷೆದಾಗ ಮಾತಾಡೋದು, ಪಕ್ಕ ನಮ್ಮ ಲ್ಯಾಂಗ್ವೇಜಾಗಿ ಮಾತಾಡೋದು ಅಂತ. ಸೊ ಭಾಳ ದಿವ್ಸ ಮೇಲೆ ನಾನು ವಿಡಿಯೋ ಮಾಡಾಕತ್ತೀನಿ. ಮುಂಚೆ ವಿಡಿಯೋಸ್ ಮಾಡ್ತಿದ್ವಿ, ಅವಾಗ ಸ್ವಲ್ಪ ಟೈಮ್ ಇರ್ತಿತ್ತು. ಇತ್ತಿತ್ಲಾಗ ಟೈಮ್ ಸರಿ ಇಲ್ಲ, ಅಂದರೆ ಮೀನ್ಸ್ ಕೆಲಸದಲ್ಲಿ ಸರಿ ಇಲ್ಲ. 2025 ಸರಿ ಹೋಗಲಿಲ್ಲ. ಸೊ 2020 ಸ್ಟಾರ್ಟಿಂಗಿಂದನೇ ಟ್ರಬಲ್ ಸ್ಟಾರ್ಟ್ ಆಗಿದ್ದಾವೆ. ನನಗಂತಲ್ಲ, ಪೂರಾ ಎಲ್ಲರಿಗೂ ಪ್ರಾಬ್ಲಮೆಟಿಕೇ ಇಯರ್ ಅದು. ಯಾಕಂದ್ರೆ ವಾರ್ ಸ್ಟಾರ್ಟ್ ಆಯ್ತು. ಆ ಟ್ರಂಪ್ ಎಲ್ಲ ದೇಶ ಮೇಲೆ ಟ್ಯಾರಿಫ್ ಹಾಕಿದ, ಟ್ಯಾಕ್ಸು ಅದು ಇದು ಹೆವಿ ಆಯಿತು. ಸೊ ಭಾಳ ಪ್ರಾಬ್ಲಮ್ಸ್ 2025ರಿಂದ ಚಾಲೂ ಆಯಿತು. ಸೊ ಡಿಸೆಂಬರ್ ಮುಗಿತು ಅಂದ್ಕೊಂಡಿದ್ದು, ಬಟ್ 26ಕ್ಕೂ ಅದು ಕಂಟಿನ್ಯೂ ಆಗತ್ತದ. ವಾರ್ ಚಾಲೂ ಆಗ್ಯದ. ಈಗ ಯಾರಿಗೂ ಪೆಟ್ರೋಲ್ ಸಿಗತ್ತಿಲ್ಲ, ಡೀಸೆಲ್ ಇಲ್ಲ, ಅವು ಇವು ಭಾಳ झंझट ನಡೆದವು. ಸೊ ಅಂಥ ಮಧ್ಯೆ ನಾವು ಬ್ಲಾಗ್ ಮಾಡೋದು ಬಿಟ್ಟಿದ್ವಿ, ವೀಡಿಯೋಸ್ ಮಾಡೋದು ಬಿಟ್ಟಿದ್ವಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾವು ವೀಡಿಯೋಸ್ ಮಾಡಾಕತ್ತೀವಿ. ಸೊ ಅದಕ್ಕೆ ಚಿನ್ನು ಏನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಯೂಟ್ಯೂಬ್ಗೆ. ಎಲ್ಲರದ್ದು ಸಪೋರ್ಟ್ ಇರಲಿ ಅಂತ ಕೇಳ್ಕೊತಿದ್ದೀವಿ. ಹಾಂ, ಮೇನ್ ಏನು, ನಿಮ್ಮದೆಲ್ಲ ಸಪೋರ್ಟ್ ನಮಗೆ ಬೇಕಾಗುತ್ತೆ. ಯಾಕಂದ್ರೆ ನಾವು ಇಬ್ಬರು ವರ್ಕರ್, ಮೀನ್ಸ್ ನಾವಿಬ್ಬರು ಜಾಬ್ ಮಾಡ್ತೀವಿ. ಕಾರ್ಪೊರೇಟ್ ಎಂಪ್ಲಾಯ್ ನಾವಿಬ್ಬರು. ಓಕೆ. ಸೊ ಕಾರ್ಪೊರೇಟ್ ಎಂಪ್ಲಾಯ್ ಆಗಿರೋದ್ರಿಂದ ಮುಂಜಾನೆ ಹೋಗ್ತೀವಿ, ರಾತ್ರಿ ಬರೋಕೆ 7, 8, 9 ಆಗುತ್ತೆ ಆಲ್ಮೋಸ್ಟ್. ಸೊ ಈ ಗ್ಯಾಪ್ನಾಗ ನಮ್ಗೆ ವಿಡಿಯೋಸ್ ಮಾಡೋಕೆ ಜಾಸ್ತಿ ಆಗಲ್ಲ. ಅಂದ್ರೆ ನಾವು ಟ್ರೈ ಮಾಡ್ತಿದ್ದೀವಿ ವಿಡಿಯೋಸ್ ಮಾಡಿ ಯೂಟ್ಯೂಬ್ನ ಅಪ್ಲೋಡ್ ಮಾಡೋಕೆ. ನಿಮ್ಮದೆಲ್ಲ ಸಪೋರ್ಟ್ ಬೇಕಾಗುತ್ತೆ ನಮ್ಗೆ. ಸೊ ಇವತ್ತು ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಪನ್ನೀರ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವತ್ತು ಪನ್ನೀರ್ ಅಂದರೆ ನಿನ್ನೆ ನಾನು ಡಿಮಾರ್ಟಿಗೆ ಹೋಗಿದ್ದೆ. ಸೊ ಡಿಮಾರ್ಟಿಂದ ಆಲ್ಮೋಸ್ಟ್ ಪನ್ನೀರ್ ತಂದಿದ್ದು. ದಿಸ್ ಇಸ್ ಪನ್ನೀರ್. ಸೊ ಪನ್ನೀರ್ ತೊಗೋವಾಗ ಅದರೊಳಗಿಂತ ಯಾವತ್ತೂ ನೀವು ಎಲ್ಲಿ ಪನ್ನೀರ್ ತೊಗೋತಿರಲ್ಲ, ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ಏನೈತಲ್ಲ, ಇಂಗ್ರೀಡಿಯೆಂಟ್ಸ್ ನೋಡೋದು ಬರ್ರಿ. ಸುಮ್ಮನೆ ಪನ್ನೀರ್ ಸಿಗುತ್ತೆ, ಕಮ್ಮಿ ರೇಟಾಗಿ ಸಿಗುತ್ತೆ ಅಂತ ಒಟ್ಟು ತೊಗೋಬೇಡ್ರಿ. ಈಗ ನೋಡಿರಿ, ಇಂಗ್ರೀಡಿಯೆಂಟ್ಸ್ದಾಗ ಏನು ಇರ್ಬೇಕಂದ್ರೆ ಇಲ್ಲಿ ನೋಡಿರಿ, ಇಲ್ಲಿ ಇಂಗ್ರೀಡಿಯೆಂಟ್ಸ್ ಬರಲ್ಲ ನೋಡಿರಿ. ಓಕೆ. ಸೊ ಏನು ಬರ್ತೈತೆ ಅಂದರೆ ಮಿಲ್ಕ್ ಸಾಲಿಡ್ಸ್ ಆ್ಯಂಡ್ ವಿನೆಗರ್. ಸೊ ಮಿಲ್ಕ್ ಸಾಲಿಡ್ಸ್ ಅಂದ್ರೇನು, ಮಿಲ್ಕಿಂದ ಮಾಡ್ಯಾನ, ಅದೇ ಒಡಿ ಸಂಬಂಧ ಪನ್ನೀರ್ ಆಗ್ಬೇಕಂದ್ರೆ ಹಾಲು ಹೊಡಿಬೇಕು ಸ್ವಲ್ಪ, ಅದಕ್ಕೆ ವಿನೆಗರ್ ಹಾಕ್ಯಾನ, ಅವಾಗಿದ್ದು ಪನ್ನೀರ್ ರೆಡಿ ಆಗ್ಯದ. ಸೊ ಇತ್ತಿತ್ಲಾಗ ಏನಾಗ್ಯದ, ಸ್ಟ್ರೀಟ್ ವೆಂಡರ್ಸು, ಸ್ಟ್ರೀಟ್ ಫುಡ್ದವ್ರು ಏನು ಮಾಡ್ತಾರೆ, ಅವು ಪಾಮ್ ಆಯಿಲ್ದು ಪನ್ನೀರ್ ಆಗ್ತಾವೆ, ರೆಡಿ ಆಗ್ತಾವೆ. ಓಕೆ. ಅದ್ರದ್ದು ಪನ್ನೀರ್ ಮಾಡಿ ಮಂದಿಗೆಲ್ಲ ತೋರಿಸ್ತಾರೆ, ಗಿಚ್ಚಿ ಹಿಂಗೆ ತಿಕ್ತಾರೆ ಅದನ್ನ ಪನ್ನೀರನ್ನ. ಏನದು ಪನ್ನೀರ್ ಏನು ಪುಕಾಟ್ ಬಿದ್ದದೇನೋ, ಇವ್ರು ಆ ರೇಂಜಿಗೆ ತಿಕ್ಕಿ ಮಾಡಿಕೊಡ್ತಾರೆ. ಮಂದಿ ಪನ್ನೀರನ್ನ ತಿಂದುಬಿಡ್ತಾರೆ. ಸೊ ಪ್ಯೂರ್ ಪನ್ನೀರ್ ಅದನ್ನು ನೀವು ನೋಡಿ ತೊಗೊಂಡು ತಿನ್ನಬೇಕು, ಹಾಗೆ ಬ್ಲೈಂಡ್ಲಿ ತೊಗೋದಲ್ಲ. ಓಕೆ. ಇಂಗ್ರೀಡಿಯೆಂಟ್ಸ್ ಅಂತ ಇರ್ತಾರಲ್ಲ, ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡಿರಿ. ಪ್ರನೌನ್ಸ್ ಆಗತ್ತಿಲ್ಲ ಅದಕ್ಕೆ. ಸೊ ಇವತ್ತು ಪನ್ನೀರ್ ಸೊ ಪ್ರತಿ ಥಿಂಗ್ಸ್ ನೀವು ಏನೇ ಪರ್ಚೇಸ್ ಮಾಡ್ತೀರಿ, ಏನೇ ನೋಡ್ತೀರಲ್ಲ, ಅದರೊಳಗೆ ಸ್ವಲ್ಪ ರಿಸರ್ಚ್ ಮಾಡೋದು ಬರ್ರಿ. ಯಾಕಂದ್ರೆ ಮೊದ್ಲಿನ ಗತ್ಲೆ ಕಾಲ ಇಲ್ಲ ಈಗ ಯಾವುದು ಏನು ಹೆಂಗೆ ಅನ್ನೋದು ಗೊತ್ತಾಗಂಗಿಲ್ಲ. ಕಣ್ಣು ಮುಂದಿದ್ದವ್ರೆ ಕಣ್ಣು ಹಿಂದೆ ಏನು ಮಾಡ್ತಾರೋ ಅನ್ನೋದು ಗೊತ್ತಾಗಂಗಿಲ್ಲ. ಸೊ ನೋಡಿ ಮಾಡಿರಿ. ಇವತ್ತು ನಾವು ಪನ್ನೀರ್ ಸಬ್ಜಿ ಮಾಡತ್ತೀವಿ. ಚಿನ್ನು ಏನು ಮಾಡಿದ್ರಿ? ಸಪ್ಪನ್ ಬೇಳೆ ರೆಡಿ ಆಗ್ಯದ ಆಲ್ಮೋಸ್ಟ್. ಸಪ್ಪನ್ ಬೇಳೆ ಚಪಾತಿ ಅನ್ನ ರೆಡಿ ಮಾಡ್ತೀವಿ, ಪನ್ನೀರ್ ಭಾಜಿ ಮಾಡ್ತೀವಿ. ನೀವು ಎಲ್ಲ ನೋಡ್ಕೊತೀರಿ, ವಿಡಿಯೋಸ್ ಬಿಡಕ್ಕೆ ಹೋಗ್ಬೇಡ್ರಿ. ಹಾಂ, ನಾವು ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಬೇಕಾದ್ರೆ ನಿಮ್ಮ ಸಮ ಟಿಂಗಿ ಡ್ಯಾನ್ಸು ಮಾಡ್ತೀವಿ, ಬೇಕಾದ್ರೆ ಕಾಮಿಡಿ ಇರ್ತಾರೆ. ಬಂದಾಯ್ತು ಏನಕ್ಕ. ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ಒಂದು ನಿಮಿಷ ನಾನು ಪನ್ನೀರ್ ಮಾಡೋದು ಕಲಿಸ್ಕೊಡ್ತೀನಿ ನಿಮಗೆ. ನಾನು ಪನ್ನೀರ್ ತಿಂದ್ರಂದ್ರೆ ನೀವೆಲ್ಲೂ ತಿನ್ನಂಗಿಲ್ಲ, ಹಂಗಿರ್ತದೆ. ಅನ್ಕತ್ತಾಡ್ರಿ. ಸಾಕು. ಇದು ಚೈನೀಸ್ ಚಾಕು. ಇದು ಶಾಪ್ ಎಷ್ಟು ಐತಂದ್ರೆ ಇದ್ರ ಮೇಲೆ ಪೇಪರ್ ಇಟ್ಟು ಹಿಂಗೆ ಹರಿಬೋದು. ಸೊ ಇಂಥ ಚಾಕುನ ಯೂಸ್ ಮಾಡ್ತೀನಿ. ಐ ಆಮ್ ಅ ಶೆಫ್, ಕಾರ್ಪೊರೇಟ್ ಶೆಫ್. ಸೊ ಪನ್ನೀರ್ ಮಾಡೋಕ್ಕೆ ಫಸ್ಟ್ ನಾನು ಉಳ್ಳಾಗಡ್ಡಿ, ಟೊಮಾಟಿ, ಜಿಂಜರ್, ಗಾರ್ಲಿಕ್ ಮತ್ತು ನಂದಿನಿ ಬಟಾರ್
ಸೊ ನಂದಿನಿ ಬಟ್ರ್ ಯೂಸ್ ಮಾಡತ್ತೀನಿ. ಟೊಮಾಟೊ, ಉಳ್ಳಾಗಡ್ಡಿ, ಜಿಂಜರ್, ಗಾರ್ಲಿಕ ಮತ್ತು ಕಾಜು ಇವೆಲ್ಲನೂ ನಾವು ಒಂದು ಸ್ವಲ್ಪ ಗ್ರೇವಿ ಗತ್ಲೆ ಮಾಡ್ಕೊಳತ್ತೀನಿ. ಸೊ ಅದು ಹೆಂಗೆ ನಾನೆಲ್ಲ ಹೇಳ್ತೀನಿ. ಪನ್ನೀರು ಇದೆ. ಓಕೆ, ಸೊ ಸ್ಟೇಟೂನಾಗಿರಿ. ನಾನು ಕಟ್ ಮಾಡ್ತೀನಿ. ಕಟ್ ಮಾಡೋದು ನಿಮ್ಗೆ ಬೋರಿಂಗ್ ಆಗುತ್ತೆ ನೋಡೋಕೆ. ಸೊ ಒಮ್ಮೆ ಬರ್ತೀನಿ ನಾನು ಕಟ್ ಮಾಡಿ. ನೋಡ್ರಿ, ನಾನು ಪನ್ನೀರ್ನ ಇಷ್ಟು ಸಣ್ಣ ಸಣ್ಣ ಕ್ಯೂಬ್ ಮಾಡ್ಕೊಂಡು ಇಟ್ಕೊಂಡಿನಿ. ಓಕೆ, ಸೊ ಇದೇನೈತಲ್ಲ, ಇದು ಬಟರ್ ಐತಿದೆ. ಬಟರ್ ಯಾವುದು? ನಂದಿನಿ ಬಟರ್. ಓಕೆ, ನೆಕ್ಸ್ಟ್ ನಾನು ಏನು ಯೂಸ್ ಮಾಡ್ತಿದ್ದೀನಿ ಅಂದರೆ MTR ಗರಂ ಮಸಾಲ. MTR ಗರಂ ಮಸಾಲ, ಎವರೆಸ್ಟ್ ಟಿಕಾ ಲಾಲ ಎವರೆಸ್ಟ್ ಖಾರ. ಸೊ ಅದ್ರ ಪ್ರಕಾರಂಗ ಹಲ್ದಿ, ಧನಿಯಾ ಪೌಡರ್ ಹಾಗೂ ಕಸ್ತೂರಿ ಮೆಂತೆ. ಸೊ ಆಲ್ಮೋಸ್ಟ್ ನಾನು ಮಿಕ್ಸಿ ಒಳಗೆ ಆಲ್ಮೋಸ್ಟ್ ನಾನು ಎಲ್ಲ ರೆಡಿ ಮಾಡಿ ಇಟ್ಟೀನಿ. ಇದು ಮಿಕ್ಸಿ ಪೇಸ್ಟ್. ಓಕೆ, ಇದರೊಳಗೆ ಏನೈತಂದ್ರೆ ಟೊಮಾಟಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಅದ್ರಕ, ಬೆಳ್ಳುಳ್ಳಿ ಇವೆಲ್ಲ ಮಿಕ್ಸಿ ಮಾಡ್ಕೊಂಡಿನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಅಂದರೆ ಬಟರ್ನ ಪ್ಯಾನಲ್ಲಿ ಹಾಕೋಬೇಕು. ಬಟರ್ನ ಪ್ಯಾನ್ ಒಳಗೆ ಹಾಕ್ಕೊಂಡು ಪನ್ನೀರ್ನ ಅದರೊಳಗೆ ಫ್ರೈ ಮಾಡಬೇಕು. ಪನ್ನೀರು ಡೀಪ್ ಫ್ರೈ ಆಗಬೇಕು ಫಸ್ಟ್. ಓಕೆ, ಪನ್ನೀರ್ ಫ್ರೈ ಆತಂದ್ರೆ ನಿಮ್ಗೆ ನೀವು ಹಾಗೆ ಪನ್ನೀರ್ ಹಾಕಬೇಡ್ರಿ. ಪನ್ನೀರ ಸ್ವಲ್ಪ ಬ್ರೌನ್ ಆಗೋ ಥರ ಹುಡ್ಕೋರಿ. ಬಟರ್ನಾಗ ಪನ್ನೀರ್ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಇವು ಪನ್ನೀರ್ ಏನು ಕ್ಯೂಬ್ಸ್ ಅದಲ್ಲ, ಬ್ರೌನ್ ಆಗಬೇಕು. ಅಲ್ಲಿ ತನಕ ಹುಡ್ಕೋಬೇಕು. ಸೊ ಪನ್ನೀರ್ ನಾವು ಸೈಡ್ ಇಟ್ಕೊಂಡಿದ್ದೀವಿ. ಸ್ವಲ್ಪ ಜೀರಿಗೆ. ಓಕೆ, ಜೀರಿಗೆ ಆದ ತಕ್ಷಣ ಸ್ವಲ್ಪ ಏಲಕ್ಕಿ. ಅದೇ ಏನೋ ಒಂದು ನನಗೂ ನೆನಪಿರಂಗಿಲ್ಲ. ಈಗ ಏಲಕ್ಕಿ ಹಾಕ್ತೀನಿ. ಓಕೆ, ಕಟ್ಗೆ ಇದಕ್ಕೆ ಏನಂತಾರೆ ಅದಕ್ಕೆ, ಇದು ಗೊತ್ತಿಲ್ಲ, ನೀವು ನೋಡ್ರಿ ವಿಡಿಯೋದಾಗ ಹೇಳಿರ್ತೀನಿ. ದಾಲ್ಚಿನಿ. ಸ್ವಲ್ಪ ದಾಲ್ಚಿನಿ. ಆ್ಯಕ್ಚುಲಿ ನಾನು ಪ್ಯೂರ್ ಬಟರ್ನಾಗ ಮಾಡತ್ತೀನಿ ರೀ. ನೀವು ಆಪ್ಷನಲ್ ಐತಿ, ನೀವು ಎಣ್ಣೆ ಬೇಕಂದ್ರೆ ಹಾಕ್ಬೋದು. ಚಕ್ರಮಗ್ಗಿ. ಓಕೆ, ಚಕ್ರಮಗ್ಗಿ ಇಷ್ಟ ಹಾಕತ್ತೀನಿ. ಓಕೆ, ಅದಾದ ನಂತರ ಏಲಕ್ಕಿ. ನಾನು ಅಷ್ಟೇ ಇಬ್ಬರೇ ಇದೀವಿ ನಾವು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಹಾಕ್ತಿದ್ದೆವು. ಓಕೆ, ಮೆಣಸು ಹಾಕಬೇಕು. ಮೆಣಸು ಒಂದು 2 ಕಾಳು ಹಾಕಬೇಕು. ಓಕೆ, ಸೊ ಇದು ಫ್ರೈ ಹಾಕಬೇಕು ನಮ್ಮದು. ಈಗ ಉಳ್ಳಾಗಡ್ಡಿ ಪೇಸ್ಟ್ ಏನೈತಲ್ಲ, ಇದು ಹಾಕ್ಬೇಕು. ಅಡುಗೆ ಮಾಡೋವಾಗ ಹೆದ್ರಾಕ್ ಹೋಗ್ಬೇಡ್ರಿ. ಕೇರ್ಫುಲ್ಲಾಗಿ ಮಾಡಿರಿ. ಎಣ್ಣೆ ಕಣ್ಣಿ ಸಿಡಿದಿರ್ತದೆ. ಸ್ವಲ್ಪ ದೂರಿಂದ ಮಾಡಿದ್ರಿ. ದೂರ ಅಡುಗೆ ಮನ್ಯಾಗ ಅದು ಬೋಗಣಿ ಇಟ್ಕಿಸಿಂದ 1 ಕಿಲೋಮೀಟ್ರ್ ದೂರದಿಂದ ಮಾಡೋ ನಡೆಯಂಗಿಲ್ಲ. ಬಟ್ ಇದು ಮಾಡೋಕ್ಕಂತ ಸ್ವಲ್ಪ ರಿಸ್ಕ್ ತೊಗೋಬೇಕಾಗುತ್ತೆ. ಇದನ್ನು ನಾನೀಗ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದ್ರಾಗ ನಾನು ಸ್ವಲ್ಪ ಖಾರ ಹಾಕತ್ತೀನಿ. ಎವರೆಸ್ಟ್ ಟಿಕ್ಕಾ ಲಾಲ ಖಾರ ಹಾಕತ್ತೀನಿ. ಓಕೆ, ಅದ್ರ ತಕ್ಕಂಗೆ ಸ್ವಲ್ಪ ಹಲ್ದಿ, ಸ್ವಲ್ಪ ಧನಿಯಾ ಪೌಡರ್, ಆಮೇಲೆ ಕಸ್ತೂರಿ ಮೆಂತಿ. ಸೊ ಇದನ್ನ ಫ್ರೈ ಮಾಡ್ಕೊತೀವಿ. ಸ್ವಲ್ಪ ಅಡಿಗೆ ಹಾಕೋದು ಹಾಕತ್ತೀನಿ ನಾನು. ಉಪ್ಪು ನಿಮ್ದು ರುಚಿಗೆ ತಕ್ಕಷ್ಟು ಹಾಕೋರಿ. ಓಕೆ, ಸೊ ನೆಕ್ಸ್ಟ್ ಬರೋದು MTR ಗರಂ ಮಸಾಲ. ಆ್ಯಕ್ಚುಲಿ ನಾವು ಖಡಾ ಮಸಾಲ ಅವು ಹಾಕಿವಿ ಐಟಮ್ಸ್. ಸ್ವಲ್ಪ ಗರಂ ಮಸಾಲೆ ಇತ್ತು ನಿಮ್ಮ ಹೋಟೆಲ್ದ ಫೀಲ್ ಕೊಡುತ್ತೆ. ಓಕೆ, ಈಗ ಗ್ರೇವಿ ಕುದಿಯಾಕತ್ತದ ಅಂದರೆ ಗ್ರೇವಿ ಸ್ವಲ್ಪ ರಸ ಬಿಡಬೇಕು ಚೆನ್ನಾಗಿ. ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡಿ ಒಮ್ಮೆ ಹಾಕೋಕೆ ಹೋಗ್ಬೇಡಿ ಸಡನ್ನಾಗಿ. ಸ್ವಲ್ಪ ಗ್ರೇವಿ ಆಗಲಿ, ಆಮೇಲೆ ನಾವು ಇದನ್ನು ಮಿಕ್ಸ್ ಮಾಡ್ತೀವಿ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಸಾರಿ ಗೈಸ್, ಇದು ಸೌಂಡ್ ಮಾಡ್ತಾ ಶಟ್ ಆಫ್ ಅನ್ಕ ಮಾತಾಡತ್ತೀನಿ. ಸೊ ನಾ ಪನ್ನೀರ್ ಮಿಕ್ಸ್ ಮಾಡೀನಿ ಸಾರಿನಾಗ, ಇದು ಪನ್ನೀರ್ ಭಾಜಿದಾಗ.
ಇದರ ಸ್ವಲ್ಪ ಕ್ರೀಮ್ ಹಾಕಿ ನಾನು ಮಿಲ್ಕ್ ಕ್ರೀಮ್ ಬರ್ತಲ್ಲ ಕ್ರೀಮ್ನ ಹಾಕಿನಿ. ಸೊ ಆಲ್ಮೋಸ್ಟ್ ರೆಡಿ ಆಯಿತು ಪನ್ನೀರ್ ಭಾಜಿ. ಇಲ್ಲಿ ಚಪಾತಿ ರೆಡಿ ಆಗತ್ತದ. ಸೊ ಈಗ ಆಯ್ತು, ಇಷ್ಟೇ ಮುಗಿತಿದ್ರ ಕೆಲಸ. ಚಿನ್ನೋ ಪನ್ನೀರ್ ಆಯಿತು. ಆಗಡಿಂದ ಪನ್ನೀರ್ 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 ಅಂತ ತಲೆ ಕೆಟ್ಟ ಹೋತ್ ನಂದ. ನೋಡು ಏನು ಮಾಡತ್ತೀನಿ, ಚಪಾತಿ ಮಾಡತ್ತಿ. ಚಪಾತಿ ನಾವು ಊಟ ಮಾಡೋದು. ಚಪಾತಿ ಮಾಡತ್ತಾಳ. ನಾನು ಪ್ರತಿ ಸಲ ಏನು ಮಾಡ್ತೀನಿ, ಚಪಾತಿ ಮಾಡುವಾಗ ನನ್ನ ಚಿನ್ನುಗೆ ಹೆಲ್ಪ್ ಮಾಡ್ತೀನಿ. ಯಾವ ಥರ ಅಂದರೆ ಚಪಾತಿ ಹಾಕಿ ಮಾಡ್ತಾಳೆ, ನಾನು ಅದನ್ನ ಎಣ್ಣೆ ಹಾಕಿ ಚೆನ್ನಾಗಿ ಇದು ಮಾಡಿ ಹೊಳಿಸಾಡೋದು ಕೆಲಸ ನಂದಿದು. ಚಪಾತಿ ಮಾಡೋ ಟೈಮ್ನ ಈ ಥರ ಹೊಳಿಸೋದು ನನ್ನ ಕೆಲಸ. ಯಾಕಂದ್ರೆ ಆಕಿನೂ ದುಡಿತಾಳೆ, ನಾನು ದುಡಿತೀನಿ, ಇಬ್ಬರು ದುಡಿಯೋರಿದ್ದೀವಿ. ಸೊ ಒಬ್ಬರ ಮೇಲೆ ಭಾರ ಹಾಕಕ್ಕೆ ಬರೋಂಗಿಲ್ಲ. ಸೊ ಪಲ್ಯ ನಾನು ಮಾಡ್ತೀನಿ ಪ್ರತಿ ಸರಿ. ಚಪಾತಿ ಅಕ್ಕಿ ಮಾಡ್ರೆ ಪಲ್ಯ ನಾನು. ಮುಂಜಾನೆ ಏನು ಮಾಡ್ತೀವಿ, ಮುಂಜಾನೆ ಸೇಮ್ ಚಪಾತಿ ಅಕ್ಕಿ ಮಾಡ್ರೆ ಪಲ್ಯ ನಾನೇ ಮಾಡಿರ್ತೀನಿ, ನಾಷ್ಟ ಎಲ್ಲ ನಾನು ಮಾಡ್ತೀನಿ. ಸೊ ಇಬ್ಬರು ಹಂಚ್ಕೊಂಡು ಕೆಲಸ ಮಾಡ್ತೀವಿ. ಅಂದಂಗೆ ನಮ್ಮ ದಿನ ಫಾಸ್ಟ್ ಹೋಗುತ್ತೆ. ಇಲ್ಲ ಪಾಪ ಅವ್ರ ಮೇಲೆ ಒಬ್ಬರ ಮೇಲೆ ಬಿಟ್ಟರೆ ಅವರು ವರ್ಕ್ ಮಾಡ್ತಾರೆ, ನಾವು ವರ್ಕ್ ಮಾಡ್ತೀವಿ, ಇಬ್ಬರು ವರ್ಕ್ ಮಾಡೋರು ಇದ್ದೀವಿ. ಸೊ ಅದಕ್ಕೆ ಸೊ ಒಬ್ಬರ ಮೇಲೆ ಬಿಡೋಕ್ಕಾಗಲ್ಲ. ಸೊ ಈ ಬೋತ್ ಟುಗೆದರ್ ವಿ ಡು ಕುಕಿಂಗ್. ಓಕೆ ಗಾಯ್ಸ್. ಹೇ ಗಾಯ್ಸ್, ಫೈನಲಿ ನಮ್ಮ ಫುಡ್ ಪ್ರಿಪೇರ್ ಆಯಿತು. ಇದು ನೋಡಿ ಚಪಾತಿ, ಪನ್ನೀರ್ ಭಾಜಿ, ಸಾಂಬಾರು. ಸೊ ಇವತ್ತಿಗೆ ಇಷ್ಟೇ ಸಾಕು. ಸೊ ನೆಕ್ಸ್ಟ್ ಮತ್ತು ನಾವು ಇನ್ನು ಮುಂದಿಂದ ಡೈಲಿ ಬ್ಲಾಗ್ಸು ಮತ್ತು ಶಾರ್ಟ್ಸು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ. ಪ್ಲೀಸ್ ದಯವಿಟ್ಟು ವಾಚ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮಿಂದ ಏನರೇ ಮಿಸ್ಟೇಕ್ಸ್ ಆಗ್ತಿದ್ರೆ ಪ್ಲೀಸ್ ಹೈಲೈಟ್ ಮಾಡಿ ಕಾಮೆಂಟ್ಸ್ ಒಳಗೆ. ಸೊ ನಾವು ಅದನ್ನ ತಿದ್ಕೊಂಡು ಮತ್ತೆ ಹೊಸ ಪ್ರಯತ್ನ ಮಾಡ್ತೀವಿ. ಸೊ ಅಲ್ಲಿವರೆಗೂ ಸೈನಿಂಗ್ ಔಟ್. ಗುಡ್ ನೈಟ್, ಟೇಕ್ ಕೇರ್, ಆರೋಗ್ಯವಾಗಿರಿ, ಎಲ್ಲರೂ ಚೆನ್ನಾಗಿರಿ, ನಗ್ತಾ. ಸೊ ಗಾಡ್ ವಿಲ್ ಸೇವ್ ಯು. ಥ್ಯಾಂಕ್ ಯು ಸೋ ಮಚ್. ಚಿನ್ನೋ ಗುಡ್ ನೈಟ್. ಬಾಯ್ ಬಾಯ್, ಗುಡ್ ನೈಟ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.